ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ SIT ರಚನೆಯಾಗಿ 3 ತಿಂಗಳಿಗೂ ಅಧಿಕ ಕಾಲ ಆಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದೂರುದಾರನಾಗಿ ಬಂದಂಥ ಚಿನ್ನಯ್ಯನ ಬಂಧನ ಮಾಡಿ ಸುಮಾರು 2 ತಿಂಗಳಿಗೂ ಅಧಿಕ ಕಾಲ ಆಗಿದೆ. ಆದರೆ SIT ಯಾವ ಹಂತದಲ್ಲಿ ತನಿಖೆಯನ್ನು ಮಾಡ್ತಾ ಇದೆ, ಈ ಒಂದು ಪ್ರಕರಣದಲ್ಲಿ ಬೇರೆ ಯಾರೂ ಅರೆಸ್ಟ್ ಆಗಲ್ವಾ, ಏನಾಗ್ತಾ ಇದೆ, ಈ ಒಂದು ತನಿಖೆಯ ಫೈಂಡಿಂಗ್ಸ್ ಏನು ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ 3 ತಿಂಗಳಿಗೂ ಅಧಿಕ ಕಾಲ ಆಗಿರೋ ಕಾರಣ SIT ರಚನೆಯಾಗಿ ಈ ಒಂದು SIT ತನಿಖೆಯು ಸಹ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದ್ದಾವೆ. ಈ ಹಂತದಲ್ಲಿ ಒಂದಷ್ಟು ಜನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ, SIT ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, SITಯಿಂದ ಏನು ಫೈಂಡಿಂಗ್ಸ್ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲ ಅನ್ನೋ ಒಂದು ಆರೋಪಗಳು ಕೆಲ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದರೆ ಇದರ ನಡುವೆ ಈಗ ಮತ್ತೊಂದು ಮಹತ್ವದ ಮಾಹಿತಿ SIT ಮೂಲಗಳಿಂದ ಸಿಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ವಾರದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಲಿದೆ ಅಂತೇಳಿ newsbeat.liveಗೆ ಈಗ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾದರೆ ಮುಂದಿನ ವಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು, ಈ ಒಂದು ಪ್ರಕರಣದಲ್ಲಿ 3 ಏಕಕಾಲಕ್ಕೆ ಸೋಮವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಮತ್ತು ಯಾವ ತೆರನಾದ ನೋಟಿಸನ್ನು ಕೊಟ್ಟಿದ್ದಾರೆ, ಇದರಿಂದಾಗಿ ಪ್ರಕರಣದಲ್ಲಿ ಎಂತಹ ಬೆಳವಣಿಗೆ ಆಗಬಹುದು, ಇದೆಲ್ಲದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಜುಲೈ ತಿಂಗಳಲ್ಲಿ ಈ ಒಂದು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ SIT ತಂಡವನ್ನು ರಚನೆ ಮಾಡ್ತಾರೆ. ಅದಾದ ಬಳಿಕ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದ ಚಿನ್ನಯ್ಯ, ಈತನ ಮರು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ SIT ಅಧಿಕಾರಿಗಳು ಸಾಕಷ್ಟು ಕಡೆ ಉತ್ಖನನವನ್ನು ನಡೆಸ್ತಾರೆ. ಉತ್ಖನನ ನಡೆಸ್ತಾ ಇರಬೇಕಾದ್ರೆ ಒಂದಷ್ಟು ಕಡೆ ಸ್ಪಾಟ್ ನಂಬರ್ 6ರಲ್ಲಿ ಕೆಲ ಮೂಳೆಗಳು ಸಿಗುವಂಥದ್ದು ಇರ್ಬೋದು, ಮತ್ತೊಂದು ಅಪರಿಚಿತ ಜಾಗದಲ್ಲಿ ಮೂಳೆಗಳು ಸಿಗುವಂಥದ್ದು ಇರ್ಬೋದು. ಈ ರೀತಿಯ ಬೆಳವಣಿಗೆಗಳಾಗ್ತವೆ. ಅದಾದ ಬಳಿಕ ಅವುಗಳನ್ನೆಲ್ಲ ಸಹ FSLಗೆ ಕಳಿಸಲಾಗುತ್ತೆ. ನಂತರ ಏಕಾಏಕಿ ಈ ಒಂದು ಉತ್ಖನನ ನಿಂತು ಹೋಗುತ್ತೆ. ಅಲ್ಲದೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರು ದೂರುದಾರನಾಗಿ ಬಂದಿದ್ದ ಚಿನ್ನಯ್ಯ, ಈತನನ್ನು SIT ಅಧಿಕಾರಿಗಳು ಬಂಧನ ಮಾಡ್ತಾರೆ. ಈ ಒಂದು ಬಂಧನ ಪ್ರಕ್ರಿಯೆ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 23ನೇ ತಾರೀಕು ಆದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಅಂತ ಮಹತ್ತರ ಬೆಳವಣಿಗೆಗಳಾಗೋದಿಲ್ಲ. ಯಾಕಂತಂದರೆ ಒಂದು ಕಡೆ ಸತತವಾಗಿ SIT ಅಧಿಕಾರಿಗಳು ಸಾಕಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸ್ತಾರೆ, ಸಾಕಷ್ಟು ಜನರನ್ನು ತನಿಖೆಗೆ ಒಳಪಡಿಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇದರ ನಡುವೆ ಸಾಕಷ್ಟು ಜನ ಹೊಸ ದೂರುಗಳನ್ನು ಕೊಡ್ತಾರೆ. ಅದರಲ್ಲಿ ಸೌಜನ್ಯ ತಾಯಿ ಇರ್ಬೋದು, ಮತ್ತು ಮಂಡ್ಯ ಮೂಲದ ಮಹಿಳೆ ಇರ್ಬೋದು, ಹೀಗೆ ಜಯಂತ್ ಇರ್ಬೋದು, ಸಾಕಷ್ಟು ಜನ ಬಂದು ದೂರುಗಳನ್ನು ಕೊಡ್ತಾರೆ. ಎಲ್ಲವನ್ನೂ ಸಹ SIT ಪರಿಶೀಲನೆ ಮಾಡ್ತಾ ಇತ್ತು ವಿನಃ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪಿಸಿರುವಂಥ ಪ್ರಭಾವಿಗಳನ್ನು ಯಾರನ್ನು ವಿಚಾರಣೆಗೆ ಒಳಪಡಿಸುವುದಿಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತಾರು ಕೂಡ ಅರೆಸ್ಟ್ ಆಗಲ್ಲ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾದಂಥ ಪ್ರಕರಣದಲ್ಲಿ ಏನೂ ಆಗ್ತಾ ಇಲ್ಲವೋ ಅನ್ನೋ ಒಂದು ಸಹಜ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿರ್ತಕ್ಕಂಥದ್ದು. ಆದರೆ ಇದಕ್ಕೆಲ್ಲಕ್ಕೂ ಫುಲ್ ಸ್ಟಾಪ್ ಬೀಳುವ ಸಾಧ್ಯತೆ ಮುಂದಿನ ವಾರದಲ್ಲಿ ಇರತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಜಯಂತ್ ಟಿ ಇವರಿಗೆ SIT ಅಧಿಕಾರಿಗಳು ಮೊನ್ನೆ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೋಮವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ BNSS ಸೆಕ್ಷನ್ 35 ಸಬ್ಸೆಕ್ಷನ್ 3ರ ಅಡಿಯಲ್ಲಿ ಒಂದು ರಿಟರ್ನ್ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಹಿಂದೆ ಸಾಕಷ್ಟು ಬಾರಿ ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಜಯಂತ್ ಟಿ ಇರ್ಬೋದು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಸಾಕಷ್ಟು ಬಾರಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಇದರ ನಡುವೆ ಸೋಮವಾರ ಇವರನ್ನು ನೋಟಿಸ್ ಕೊಟ್ಟು ಪುನಃ ವಿಚಾರಣೆಗೆ ಕರೀತಾ ಇರತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ SIT ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ತರ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಗೃಹ ಇಲಾಖೆಯ ಉನ್ನತ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಏನಂತಂದರೆ ಮುಂದಿನ ವಾರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವರ ಬಂಧನ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಯಾವ ಆಯಾಮದಲ್ಲಿ SIT ಅಧಿಕಾರಿಗಳು ಯಾರನ್ನು ಬಂಧಿಸ್ತಾರೆ? ಇತ್ತ ಕಡೆ ನೋಡಿದ್ರೆ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೆಯೇ ಜಯಂತ್ ಟಿಗೆ ಸೋಮವಾರ ನೋಟಿಸ್ ಕೊಡಲಿಕ್ಕೆ ಹೇಳಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇದರ ನಡುವೆ ಏನು ಈ ಒಂದು ಮುಂದಿನ ವಾರದಲ್ಲಿ ಮಹತ್ತರದ ಬೆಳವಣಿಗೆ ಆಗ್ತದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವರು 3ರ ಬಂಧನ ಏನಾದರೂ ಆಗ್ಬೋದಾ ಅನ್ನೋ ಒಂದು ಅನುಮಾನ ಕೂಡ ಇರತಕ್ಕಂಥದ್ದು. ಆದರೆ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗಲ್ಲ. ಯಾಕಂತಂದರೆ ನಾವು BNSS ಸೆಕ್ಷನ್ 35 ಸೆಕ್ಷನ್ 3 ಅಡಿಯಲ್ಲಿ ನೋಟಿಸನ್ನು ಕೊಟ್ಟರೆ ಅದರಲ್ಲಿ
ತಕ್ಷಣಕ್ಕೆ ಬಂಧಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಏನು ಈ ಹಿಂದೆ CRPC 41 ಏನು ನೋಟಿಸ್ ಇತ್ತು ಅದೇ ರೀತಿ ಸದ್ಯಕ್ಕೆ ವಿಚಾರಣಾ ಹಂತದ ಪೂರ್ವಕವಾಗಿ ಈ ಒಂದು ನೋಟಿಸನ್ನು ಕೊಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಏಕಾಏಕಿ ಬಂಧನ ಇರೋದಿಲ್ಲ ಈ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿದ್ರೆ ಅಂತೇಳಿ ಕಾನೂನು ಪಂಡಿತರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವರನ್ನು ಬಂಧಿಸಿಲ್ಲ ಅಂದರೆ ಹಾಗಾದರೆ ಯಾರನ್ನು ಬಂಧಿಸ್ತಾರೆ ಈ ಒಂದು ಪ್ರಕರಣಕ್ಕೆ ಅನ್ನೋದು ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಗೃಹ ಇಲಾಖೆಯ ಮೂಲಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಏನು ಇದುವರೆಗೂ ದೂರುಗಳನ್ನು ಕೊಟ್ಟಿದ್ರು, ಒಂದು ಕಡೆ ಮಂಡ್ಯ ಮೂಲದ ಮಹಿಳೆ ಕೊಟ್ಟಿದ್ರು, ಸೌಜನ್ಯ ತಾಯಿ ಕೊಟ್ಟಿದ್ರು, ಸಾಕಷ್ಟು ಜಯಂತ್ ನಾನು ಹೇಳಿದ ಕಡೆ ಉತ್ಖನನ ಮಾಡಬೇಕು ಅಂತೇಳಿ ದೂರನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಸಾಕಷ್ಟು ದೂರುಗಳು ಬಂದಿದ್ವು. ಇವುಗಳೆಲ್ಲವ ಪರಿಶೀಲನೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪರಿಶೀಲನೆ ಆಗಿದೆ, ಅದಕ್ಕೆ ಬೇಕಾದಂಥ ಸಾಕ್ಷಿಗಳ ಕ್ರೋಢೀಕರಣ ಆಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಕೆಲವರ ಬಂಧನ ಆಗೋ ಸಾಧ್ಯತೆ ಇದೆ ಅಂತೇಳಿ ಗೃಹ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಶ್ನೆಗಳು ಉಟ್ಕೊಳ್ತವೆ. ಯಾಕಂತಂದರೆ ಇದುವರೆಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಸಲಾದಂಥ ವ್ಯಕ್ತಿಗಳನ್ನು ಯಾರನ್ನೂ ಸಹ ಇದುವರೆಗೂ ಈ ಒಂದು SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿಲ್ಲ. ಹೀಗಾಗಿ ಈಗೇನಾದರೂ ಸಾಕ್ಷಿಗಳು ಸಿಕ್ಕಿದವ, ಪ್ರಭಾವಿಗಳ ಬುಡಕ್ಕೆ ಒಂದು ತನಿಖೆ ಹೋಗುತ್ತಾ ಗೊತ್ತಿಲ್ಲ. ಯಾಕಂತಂದರೆ SIT ಅಧಿಕಾರಿಗಳು ಎಲ್ಲವನ್ನು ಗೌಪ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಒಂದು ಕುತೂಹಲ ಅಂತೂ ಸದ್ಯಕ್ಕೆ ಇದೆ. ಅದೇನಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ರಚನೆಯಾಗಿ ಜುಲೈನಲ್ಲಿ SIT ರಚನೆ ಆಗುವಂಥದ್ದು ಬಹುತೇಕ 3 ತಿಂಗಳಿಗೂ ಜಾಸ್ತಿ ಕಾಲ ಆಗಿದೆ. ಇಲ್ಲಿವರೆಗೂ ಏನು ಫೈಂಡಿಂಗ್ಸ್ ಆಯಿತು, ನಾವು ಆದಷ್ಟು ಬೇಗ ತನಿಖೆಯನ್ನು ಮುಗಿಸ್ತೀವಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು. ಆದರೆ ಏನೂ ಆಗಿಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ದಿನೇ ದಿನ SIT ಬಗ್ಗೆ ಅನುಮಾನಗಳು ಉಟ್ಕೊಳ್ತಾ ಇರೋದ್ರಿಂದ ಒಂದು ಸ್ಪಷ್ಟತೆಯನ್ನು ಸಾರ್ವಜನಿಕರಿಗೆ ಅಥವಾ ಸರ್ಕಾರಕ್ಕೆ ನೀಡಬೇಕಾದ ಅನಿವಾರ್ಯತೆ ಈಗ SIT ತಂಡದ ಮೇಲೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಎಲ್ಲ ಒಂದು ಅಂತಿಮ ಹಂತಕ್ಕೆ ಫೈಂಡಿಂಗ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ FSL ವರದಿಗಳು ಸಹ ಬಹುತೇಕ SIT ಅಧಿಕಾರಿಗಳ ಕೈ ಸೇರಿದೆ. ಹೀಗಾಗಿ ಮುಂದಿನ ವಾರದಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇತ್ತ ಕಡೆ ಮೂವರಿಗೆ ಷಡ್ಯಂತ್ರದ ಭಾಗವಾಗಿ ಏನಾದರೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಜಯಂತ್ ಟಿ ಹಾಗೆಯೇ ಗಿರೀಶ್ ಮಟ್ಟಣ್ಣನವ್ರಿಗೂ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುವಂಥದ್ದು. ಯಾಕಂತಂದರೆ ಒಂದು ಕಡೆ ಮುಂದಿನ ಹಂತಕ್ಕೆ SIT ತನಿಖೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮೂವರನ್ನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿರೋದ್ರ ಹಿನ್ನೆಲೆ ಏನು ಅನ್ನೋದು ಸಹ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಷ್ಟು ದಿನ ಎಲ್ಲೋ ಒಂದು ಕಡೆ ತಣ್ಣಗಿದ್ದಂಥ ತನಿಖೆ ಈಗ ಮತ್ತೆ ಚುರುಕನ್ನು ಪಡೆದುಕೊಂಡಿದೆ. ಹೀಗಾಗಿ ಮುಂದಿನ ವಾರದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗ್ತದೆ ಅಂತೇಳಿ SIT ಮೂಲಗಳೇ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಅದು ಏನು ಷಡ್ಯಂತ್ರದ ಭಾಗವಾಗಿ ಚಿನ್ನಯ್ಯನ ಆದಿಯಾಗಿ ಒಂದಷ್ಟು ಜನರ ಬಂಧನ ಆಗುತ್ತಾ, ಅಥವಾ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಭಾವಿಗಳ ಬುಡಕ್ಕೇನಾದರೂ ತನಿಖೆ ಹೋಗುತ್ತಾ ಅನ್ನೋದು ಸದ್ಯಕ್ಕೆ ಇರತಕ್ಕಂತಹ ಕುತೂಹಲ. ಈ ಕುತೂಹಲಕ್ಕೆ SIT ಅಧಿಕಾರಿಗಳೇ ಉತ್ತರವನ್ನು ಕೊಡಬೇಕು, ಹಾಗೂ ಕೊಡ್ತಾರೆ ಅಂತ ಕೂಡ ಗೃಹ ಇಲಾಖೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಲಾಜಿಕ್ ಎಂಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ಎಲ್ಲ ತನಿಖೆಗಳು ಮತ್ತು ಎಲ್ಲ ಆಯಾಮದ ತನಿಖೆಗಳು ಆಗಿದ್ದಾವೆ ಅಂತೇಳಿ ಗೃಹ ಇಲಾಖೆಯ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನೋ ಒಂದು ನಿರೀಕ್ಷೆ ಇತ್ತು. ಸತತ 3 ತಿಂಗಳಿಗೂ ಅಧಿಕ ಕಾಲ ಆಯಿತು ಈ SIT ರಚನೆಯಾಗಿ. ಹೀಗಾಗಿ ಸಾರ್ವಜನಿಕರಿಗೆ ಒಂದು ಕ್ಲಾರಿಟಿ ಬೇಕು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು, ಅಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಕ್ಲಾರಿಟಿ ಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ತರ ಬೆಳವಣಿಗೆ ಮುಂದಿನ ವಾರ ಆಗುತ್ತೆ. ಆದರೆ ಅದು ಯಾವ ದಿಕ್ಕಿನಲ್ಲಿ, ಷಡ್ಯಂತ್ರದ ಭಾಗವಾಗಿ ಆಗುತ್ತಾ ಅಥವಾ ಇಲ್ಲಿ ಪ್ರಭಾವಿಗಳ ವಿರುದ್ಧವಾಗಿ ಒಂದು ತನಿಖೆ ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ SIT ಶೀಘ್ರವೇ ಉತ್ತರ ಕೊಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.